ಇನ್ನ ಇರ್ಬೇಕು ನೋಡು. ಮಹೇಶ್ರವರು ಇದೇ ಊರಿನವರು ಶ್ರೀಪುರ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬೇರೆ ಕಡೆ ಹೋಗಿ ಕೇಕ್ ಕಟ್ ಮಾಡಿ ಅದ್ದೂರಿಯಾಗಿ ಸುಮ್ಮನೆ ತೊಂದರೆ ಮಾಡೋದು ಬೇಡ. ಅದೇನಾದ್ರೂ ಕೂಡ ಒಂದು ಕಾರ್ಯಕ್ರಮ ಹುಟ್ಟುಹಬ್ಬ ಒಂದು ಅರ್ಥಪೂರ್ಣವಾಗಿರಬೇಕು. ಅದು ಶಾಲಾ ಮಕ್ಕಳಿಗೆ ಒಂದು ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ಮನಸ್ಸು ಮಾಡಿ ಅವರ ಸ್ನೇಹಿತರೆಲ್ಲರೂ ಕೂಡ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಇಂದು ನಿಮ್ಮ ಶಾಲೆಯಲ್ಲಿ ಬಂದು ಊಟದ ವ್ಯವಸ್ಥೆ ಮತ್ತೆ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡು ತಿಳ್ಕೊಂಡು ಅದಕ್ಕೆ ಇದು ಒಳ್ಳೆಯ ಕಾರ್ಯ ಅಂತ ಹೇಳ್ಬಿಟ್ಟು ಕೂಡ ನಾನು ಅವ್ರಿಗೆ ಆಯ್ತು ಸರ್ ವ್ಯವಸ್ಥೆ ಮಾಡಿ ಹೇಳಿದಾಗ ಅವರೆಲ್ಲರೂ ಕೂಡ ಎಲ್ಲರಿಗೂ ಕೂಡ ನೆನ್ನೆನೂ ಕೂಡ ಸಾಕಷ್ಟು ಲೇಖನ ಸಾಮಗ್ರಿಗಳನ್ನು ತೆಗೆದುಕೊಂಡಿದ್ದೀರಿ. ಇವತ್ತು ಕೂಡ ಅವರು ನಿಮಗೋಸ್ಕರ ಒಳ್ಳೆ ಉತ್ತಮ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಿ ನಮ್ಮ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮನಸ್ಸು ಮಾಡಿ ಈ ರೀತಿ ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಆ ರೀತಿ ಮನಸ್ಸಿದ್ರೆ ಒಳ್ಳೆಯದು, ನಮ್ಮ ಸರ್ಕಾರಿ ಶಾಲೆಗಳು ಪ್ರಗತಿಯನ್ನು ಸಾಧಿಸಬಹುದು ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾವು ಸ್ವಾಗತ ಮಾಡ್ತಾ ಇವತ್ತಿನ ಹುಟ್ಟುಹಬ್ಬದ ಪ್ರಯುಕ್ತ ಊಟದ ವ್ಯವಸ್ಥೆ ಕೂಡ ಮಹೇಶ್ವರು ಮಾಡಿದ್ದಾರೆ. ಮತ್ತು ಲೇಖನ ಸಾಮಗ್ರಿಗಳನ್ನು ಜನಧ್ವನಿ ಸಂಘದಿಂದ ಸೇರಿ ಒಗ್ಗಟ್ಟಾಗಿ ಕೊಡ್ತಾ ಇದ್ದಾರೆ. ಮತ್ತು ಇದರ ಜೊತೆಗೆ ಒಂದು ಖುಷಿಯಾದ ವಿಷಯ ಏನಪ್ಪ ಅಂತಂದರೆ ನಮ್ಮ ಶಾಲಾ ಮಕ್ಕಳಿಗೆ ಎಲ್ಲರಿಗೂ ಕೂಡ ID ಕಾರ್ಡ್, ನಾನು ಹೇಳಿದೆ ಲೇಖನ ಸಾಮಗ್ರಿಗಳು ಏನು ಕೊಡೋದು ಬೇಡ, ನಮ್ಮ ಶಾಲಾ ಎಲ್ಲ ಮಕ್ಕಳಿಗೂ ಕೂಡ ಲೇಖನ ID ಕಾರ್ಡ್ ಶ್ರೀಯುತ ಮಹೇಶ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಾರಾಯಣ ಸ್ವಾಮಿ ಅವರು ಬಿಸುಗಳಿ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹಾಗೂ ಗಿರೀಶ್ ಸರ್ ಅವರಿಗೂ ಸಹ ಸ್ವಾಗತವನ್ನು. ವೇದಿಕೆ ಮೇಲಿರ್ತಕ್ಕಂಥ ಕೃಷ್ಣಮೂರ್ತಿ ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಅವರಿಗೆ ಸ್ವಾಗತವನ್ನು. ರವಿಕುಮಾರ್ KM ಅವ್ರಿಗೂ ಸಹ ಸ್ವಾಗತ.